ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಎಲ್ಲರದ್ದು ಲಕ್ಷ್ಮೀ ಹಬ್ಬ ಆಗೋಯ್ತು. ಫ್ರೆಂಡ್ಸ್, ನಾನು ತಮ್ಮನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಇದ್ರ ಬಗ್ಗೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವಾಗೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಯಾವ ಟೈಮಲ್ಲಿ ಬೇಕಾದರೂ ವೀಡಿಯೋ ಮಾಡ್ಬೋದು. ಯಾಕೆ ಅಂದರೆ ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ಗೊತ್ತು, ಇದ್ರ ಬಗ್ಗೆ ಮಾತಾಡೋಕ್ಕೆ ನಾವೇನು ಆ ದಿನವೇ ಬೇಕು, ಈ ದಿನವೇ ಬೇಕು ಅಂತ ಅನ್ನೋ ಹಾಗಿಲ್ಲ ಫ್ರೆಂಡ್ಸ್ ಅಂತ ನಾವು ಈ ಚಾನಲಲ್ಲಿ ನಾವು ಇಡೀ ನಮ್ಮ ಯೂಟ್ಯೂಬರ್ಸ್ ಎಷ್ಟು ಜನ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು, ನಾವು ಮೊದಲೇ ಅದನ್ನು ಸ್ಟಾರ್ಟ್ ಮಾಡೋದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತೀವಿ. ಒಬ್ಬೊಬ್ಬರು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಇನ್ನು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ಜನ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾರೆ. ಆ ಪದದ ಅರ್ಥ ಅಂತೂ ಫ್ರೆಂಡ್ಸ್ ಎಷ್ಟು ಉದ್ದ ಇದೆ ಅಂತ ನಾವು ನಿಮಗೇನು ಹೇಳೋ ಹಾಗೆ, ನಿಮಗೆ ಗೊತ್ತು. ಈ ಪದದ ಅರ್ಥ ತಮ್ಮನಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ. ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್. ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ಯೂಟ್ಯೂಬ್ ಫ್ರೆಂಡ್ಸು ಏನಿಲ್ಲ ಅಂದರೂ ನನಗೆ ಸುಮಾರು ಒಂದು 15-20 ಜನ ಫ್ರೆಂಡ್ಸ್ ಆಗಿದ್ದೀರಾ ಯೂಟ್ಯೂಬಲ್ಲಿ. ಅದರಲ್ಲಿ ಹೆಸರು ಸ್ವಲ್ಪ ಜನದ ಗೊತ್ತು, ಸ್ವಲ್ಪ ಜನದ ಮರ್ತ್ಕೊಂಡಿದ್ದೀನಿ. ಆದರೆ ಎಲ್ಲ ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ದೀಪಿಕಾ ಇರ್ಬೋದು, ಆಶಾ ಇರ್ಬೋದು, ಪದ್ಮ ಇರ್ಬೋದು, ನಂದಿನಿ ಅಮ್ಮ ಇರ್ಬೋದು. ನಂದಿನಿ ಅಮ್ಮನ ಜೊತೆ ಬಂದಿದ್ದ ಅವಳದೊಂದು ಹೆಸರು ಮಿಸ್ ಆಗಿ. ನಮ್ಮ ಆನಂದ ಚಾನಲ್ ಅವರಿರ್ಬೋದು, ಆಮೇಲೆ ನನ್ನ ಕಣ್ಮಣಿ ಚಾನಲ್ ಅವರಿರ್ಬೋದು, ಆಮೇಲೆ ಸಿಂಪಲ್ ಶಿವು ಇರ್ಬೋದು, ಅನಿಕೇತನ್ ಇರ್ಬೋದು. ಎಷ್ಟೊಂದು ಜನ ಫ್ರೆಂಡ್ಸ್ ನಾನು ಇಲ್ಲೇ ಇವಾಗೇ ಕಮೆಂಟ್ ಬಾಕ್ಸಲ್ಲಿ ಓದಿದೆ. ಕಮೆಂಟಲ್ಲಿ ಬರ್ಕೊಂಡಿದ್ದೆ. ಅದನ್ನು ನಾನು ಓದಬೇಕಾದ್ರೆ ಎಲ್ಲರದ್ದು ಹೆಸರು ಇದರಲ್ಲಿ ನಾನು ಆಲ್ರೆಡಿ ಡೈರಿನಲ್ಲಿ ಬರ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಬನ್ನಿ ಅದರಲ್ಲಿ ಹೆಸರು ಯಾರ್ಯಾರ್ದೈತೆ ಅಂತ. ಮಂಜುಳಾ ಇದ್ದಾರೆ, ಅವ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮಂಜುಳಾ ಅವರೇ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ನನ್ನ ಕಣ್ಮಣಿ ಚಾನಲ್ ಇದ್ದಾರಲ್ಲ ಅವ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಂದಿನಿ ಅಮ್ಮ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಪದ್ಮ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ದೀಪಿಕಾ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಣ್ರಿ. ನಾನು ತುಂಬ ದಿವಸದಿಂದ ಫೋನ್ ಮಾಡಿಲ್ಲ. ಮತ್ತು ಆಶಾ ನಿಮಗೂ ಫ್ರೆಂಡ್ಶಿಪ್ ಡೇಗೆ ಶುಭಾಶಯಗಳು. ಮತ್ತು ಇಷ್ಟು ಇನ್ನು ಅನಿತಾ ಅಂತ ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ಅನಿತಕ್ಕ ಅಂತ ನಾನು ಅವ್ರನ್ನ ಕರಿತೆ. ಅನಿತಾ ಅನ್ನಳೆ ಬೇರೆ ನನ್ನ ಫ್ರೆಂಡ್ಸ್, ಅವಳ ಬಗ್ಗೆ ಮಾತಾಡ್ತೀನಿ. ಅನಿತಕ್ಕ ಅಂತ ಒಬ್ಬರು ನಮ್ಮ ಮನೆ ಪಕ್ಕದಲ್ಲಿ 10 ವರ್ಷದಿಂದ ಜೊತೆಲಿದ್ದ ಫ್ರೆಂಡ್ಸ್. ಆದರೆ ಅವರು ಸತ್ತು ಹೋಗ್ಬಿಟ್ರು ಕರೋನಾ ಬಂದಾಗ. ಅದಂತೂ ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಅವರು ತುಂಬ ಒಳ್ಳೆಯವರು ಮತ್ತು ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದರು. ನಾವಾಗ ಮನೆ ಕಮ್ಮಿ ಬಾಡಿಗೆ ಮನೇಲಿದ್ದಾಗ ಒಂದು 10 ವರ್ಷ ಅವರು ನಾವೆಲ್ಲ ಜೊತೆಲೇ ಇದ್ದು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ. ಈ ಕರೋನಾ ಬಂದರೆ ನನ್ನ ಕ್ಲೋಸ್ ಫ್ರೆಂಡಲ್ಲಿ ಸತ್ತು ಹೋಗಿದ್ರು ಅವರೇನೆ. ನಾವು ಒಂದು ಮನೆ ಹತ್ರ 10 ವರ್ಷ ಇದ್ದು. ಅವರು ಎಷ್ಟು ಚೆನ್ನಾಗಿದ್ರು. ಅವ್ರ ಮಕ್ಕಳೆಲ್ಲ ಚಿಕ್ಕವರಿದ್ದಾಗಿದ್ದ ನಾವು ಅಲ್ಲೇ ಅಕ್ಕಪಕ್ಕ ಇದ್ದು. ಈಗ ಅವ್ರ ಮಕ್ಕಳೆಲ್ಲ ಕಾಲೇಜ್ಗೆ ಹೋಗ್ತಾರೆ. ಅವ್ರ ಹಸ್ಬೆಂಡ್ ಯಾವಾಗಾದರೂ ಸಿಗ್ತಾರೆ. ನಾನು ಅಳ್ತಾ ಇರ್ತೀನಿ. ಅವ್ರನ್ನ ನೋಡಿದ ತಕ್ಷಣ ನನಗೆ ದುಃಖ ಬಂದ್ಬಿಡುತ್ತೆ. ಅದಕ್ಕೆ ಇರಲಿ ಬಿಡು, ಹಣೆ ಬರ ಏನು ಮಾಡೋಕ್ಕಾಗುತ್ತೆ ಅಂತಾರೆ ಫ್ರೆಂಡ್ಸ್. ಅದೊಂದು ನನಗೆ ತುಂಬ ಬೇಜಾರಾದ ವಿಷಯ. ಅಂದರೆ ನೆನೆಸ್ಕೊತೀನಿ, ಒಂದೊಂದ್ಸಲ ಅಳು ಬಂದುಬಿಡುತ್ತೆ. ನಿಮಗೆ ಗೊತ್ತಲ್ಲ, ಯಾರಾದರೂ ಮನೆ ಹತ್ರ ಜಾಸ್ತಿ ಫ್ರೆಂಡ್ ಆಗಿದ್ದರೆ ಒಂಥರ ಇದಾಗುತ್ತೆ. ಇನ್ನೊಬ್ಬರು ಇಲ್ಲೇ ನನ್ನ ಫ್ರೆಂಡ್ಸ್ ಒಬ್ಬರಿದ್ದಾರೆ, ಅವರು ರಾಜಮಕ್ಕ ಅಂತ. ಅವರು ನನಗೆ ಕ್ಲೋಸ್ ಫ್ರೆಂಡೇ. ಯಾವಾಗಲೂ ನಾವು ಎಲ್ಲಿಗಾದ್ರೂ ಜೊತೆಲಿ ಹೋಗ್ತದೆ. ಈ ನಡುವೆ ನಾವು ಹೋಗೋಕ್ಕಾಯ್ತಿಲ್ಲ. ನಂದು ಸ್ವಲ್ಪ ಹಾಸ್ಪಿಟ್ಲ್ವರೆಗೂ ಕೆಲಸದ ಬಿಜಿ. ಎಲ್ಲೂ ಒಂದು ದೇವಸ್ಥಾನ, ಟೆಂಪಲ್ಲು, ಅಲ್ಲೇ 1 ಇಯರಿಂದ ನಾವಿಬ್ಬರು ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ಅವಾಗ ಎಲ್ಲಿಗೂ ಬೇಕಾದರೂ ಜೊತೆಲಿ ಹೋಗ್ತಾಯಿದ್ದೋ. ಈ ನಡುವೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಹಾಗಾಗಿ ಆಮೇಲೆ ಫ್ರೆಂಡ್ಸ್, ಇನ್ನು ಸಿಂಪಲ್ ಶಿವು ಅವರೇ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ಇನ್ನು ಕನ್ನಡ ಕಣ್ಮಣಿಲಾಗ ಅವ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾನು ಬುಕ್ಕಲ್ಲಿ ಅವ್ರ ಹೆಸರು ಬರ್ಕೊಂಡಿದ್ದೀನಿ. ಅದನ್ನು ನೋಡೇ ಅವ್ರಿಗೆ ಫ್ರೆಂಡ್ಶಿಪ್ದು ವಿಶ್ ಮಾಡ್ತಾಯಿದ್ದೀನಿ. ಇನ್ನು ದೀಪು ಲಾಕ್ಸ್ ಅಂತ ಒಬ್ಬರಿದ್ದಾರೆ. ದೀಪು ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ನಮ್ಮ ಕಣ್ಮಣಿ ಹೇಳಿದೆ ಆಲ್ರೆಡಿ. ಮತ್ತು ಇನ್ನೊಬ್ಬರು ರಾಜನಂದಿನಿ ಕನ್ನಡ ಲಾಕ್ಸ್ ಅಂತ, ಇವ್ರದ್ದೆಲ್ಲ ನಂಬರ್ ಇದೆ. ರಾಜನಂದಿನಿಯವರೇ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ಅನುಭವ 6666 ಅವ್ರದ್ದು ಚಾನಲ್ ಹೆಸರು ಒಂಥರ ಚೆನ್ನಾಗೈತೆ ನೋಡಿ. 26666 ಅಂತ ಯಾವುದೋ ಫಿಲಮಲ್ಲಿ ಹೇಳ್ತಾರೆ ನೋಡಿ ನಂಬರ್ನ, ಆ ಥರ ಐತೆ. ಅನುಭವ 6666 ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಮೇಡಮ್ ನಿಮಗೂ ಅಷ್ಟೇ ಕಣ್ರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀವೆಲ್ಲ ನನಗೆ ಇದು ಕಬ್ಬನ್ ಪಾರ್ಕಲ್ಲಿ ಫ್ರೆಂಡ್ ಆಗಿದ್ರಿ, ಮೀಟಪ್ಗೆ ಹೋಗಿದ್ದೆವಲ್ಲ ನಂದಿನಿ ಅಮ್ಮಂದು. ನಿಮ್ಮ ನಂಬರೆಲ್ಲ ಇಲ್ಲಿದೆ, ಅದಕ್ಕೆ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾಯಿದ್ದೀನಿ. ಇನ್ನು ಇನ್ನೊಬ್ಬರು ಬಂದು
ಸರೋಜಾ ಲಾಕ್ಸ್ ಅಂತ. ಸರೋಜಾ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಣ್ರಿ. ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇನ್ನೊಂದು ಪ್ರೀತಿ ಒಂದು ನಿಮಿಷ, ಪ್ರತಿಮಾ ಟಿ ವಿ ಲಾಕ್ಸ್ ಅಂತ ಅವ್ರದ್ದು ಚಾನಲ್ ಹೆಸರು. ಪ್ರತಿಮಾ ಟಿ ವಿ ಲಾಕ್ಸ್ ಪ್ರತಿಮಾ ಟಿ ವಿ ಲಾಕ್ಸ್ ಅಂತ. ಅವ್ರಿಗೂ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ಲಾಗ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇನ್ನೊಬ್ಬರು ಆನಂದದ ಅಡುಗೆ ಅಂತ ಚಾನಲ್. ಈ ಚಾನಲ್ ಹೆಸರು ಒಂಥರ ಚೆನ್ನಾಗಿದೆ, ಕನ್ನಡ ಕಣ್ಮಣಿನೂ ಚೆನ್ನಾಗಿದೆ. ಆನಂದದ ಅಡುಗೆ ಅಂತ ಈ ಚಾನಲ್ ಹೆಸರು ತುಂಬಾ ಚೆನ್ನಾಗಿದೆ. ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ಫ್ರೆಂಡ್ಸ್ ಇನ್ನೊಂದು ನನ್ನ ಹೆಸರು ಅವರೇ ಬರೆದಿದ್ದಾರೆ ಇದ್ರ ಮೇಲೆ, ಹೇಮಾ ಕನ್ನಡ ಅಂದರೆ. ಇನ್ನು ಫ್ರೆಂಡ್ಸ್ ಇನ್ನೊಬ್ಬರು ಮಾನ್ವಿತಾ ಅಫಿಷಿಯಲ್ ಅಂದರೆ ಇವರು ಸೀರಿಯಲೆಲ್ಲ ಮಾಡಿದಾರೇನೋ ಗೊತ್ತಿಲ್ಲ, ಅವರು ಅಫಿಷಿಯಲ್, ಅವರು ಮಾನ್ವಿತಾ ಅಫಿಷಿಯಲ್ ಅಂತ ಅವ್ರದ್ದು. ಇಲ್ಲ ಮಾನ್ವಿತಾ ಅವರೇ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒಂದು ದಿನ ಆಗಲಿ ಒಂದು ಅವರ್ ಆಗಲಿ ನಾವೆಲ್ಲ ಕಬ್ಬನ್ ಪಾರ್ಕಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದೀವಿ. ಇವತ್ತು ನಂದಿನಿ ಅಮ್ಮ ಲೈವಲ್ಲಿ ಬಂದಾಗ ಅಷ್ಟೊಂದು ಹೊಗಳೈತೆ. ಅಲ್ಲಿ ಹೇಮಾ ಅಂತ ಬಂದಿಲ್ಲ, ಅವಳಂತೂ ಫುಲ್ ಆ್ಯಕ್ಟಿವ್ ಆಗಿದ್ಲು ನಮ್ಮ ಕಬ್ಬನ್ ಪಾರ್ಕಲ್ಲಿ ನಾವೆಲ್ಲ ಇದ್ದಾಗ ಅಂತ ಹೇಳ್ತು ನಂದಿನಿ ಅಮ್ಮ. ಒಂದು ಎಷ್ಟೇ ಆಗಲಿ ನಾವೆಲ್ಲ ಆಲ್ರೆಡಿ ಫ್ರೆಂಡ್ಸ್ ಆಗಿದ್ವಿ. ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನೊಂದು ಮೈ ಲಿಟ್ಲ್ ಕಿಚನ್, ಅವ್ರದ್ದು ಚಾನಲ್ ಹೆಸರು ಬಂದು ಮೈ ಲಿಟ್ಲ್ ಕಿಚನ್ ಅಂತ. ಮೈ ಲಿಟ್ಲ್ ಕಿಚನ್ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅದೊಂದು ಆಯಿತಾ. ಇನ್ನು ವೀಣಾ ಕನ್ನಡ 786 ವೀಣಾ ಕನ್ನಡ ಲಾಕ್ಸ್ ಅಂತ. ವೀಣಾ ಅವರೇ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಆಮೇಲೆ ಇನ್ನೊಬ್ರು ಫ್ರೆಂಡ್ಸ್ ಜಯಶ್ರೀ ಅಂತ. ಫ್ರೆಂಡ್ಸ್ ಜಯಶ್ರೀ ಅಂತ ನನ್ನ ಕೆಲಸ ಮಾಡೋ ವರ್ಕಲ್ಲೂ ಒಬ್ಬರಿದ್ದಾರೆ. ಇವರು ಜಯಶ್ರೀ ಅಂತ ನಮ್ಮ ಮೀಟಪ್ ಪ್ರೋಗ್ರಾಮ್ ಆಯ್ತಲ್ಲ ಅದಕ್ಕೆ ಬಂದಿದ್ದರು. ಜಯಶ್ರೀ ಅವರೇ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆಮೇಲೆ ಇನ್ನು ಇದನ್ನು ಪೊಲೀಸ್ ಅಂತ ಬರ್ಕೊಂಡಿದ್ದೀನಿ, ಅನಿಕೇತನ್ ನಿನಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿನಗೇನೆ ನಾವು ಜಾಸ್ತಿ ಹೇಳಬೇಕು, ಯಾಕಂದರೆ ನಾವು ಅವತ್ತು ಕಬ್ಬನ್ ಪಾರ್ಕಲ್ಲಿ ಎಲ್ಲರೂ ಫುಲ್ ಲೇಡೀಸ್ ಇದು, ಸ್ವಲ್ಪ ಜನ ಅವ್ರ ಹಸ್ಬೆಂಡ್ನು ಕರ್ಕೊಂಡು ಬಂದಿದ್ದರು. ಆದರೆ ನೀನು ನಮಗೆ ಇನ್ನು ಎಲ್ಲಕ್ಕಿಂತ ಪೊಲೀಸ್ ಡ್ರೆಸ್ಸಲ್ಲೇ ಬಂದಿದೆ. ನಿನಗೆಲ್ಲರಿಗಿಂತ ಜಾಸ್ತಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾಕಂದರೆ ನೀನು ಆಲ್ರೆಡಿ ವರ್ಕು ಮಾರ್ಕೆಟಲ್ಲೇ ಮಾಡ್ತಾಯಿದ್ದೀಯ. ಆದರೆ ಅವತ್ತು ನಿನ್ನ ಕೆಲಸ ಎಲ್ಲ ಇದ್ರೂ ನಾವೆಲ್ಲ ಹೆಣ್ಮಕ್ಳು ಬಂದಿದ್ದೀವಿ ಅಂತ ನೀನು ಬಂದು ಫ್ರೆಂಡ್ಸ್ ಇವನು ಪೊಲೀಸ್ ಕೆಲಸ ಮಾಡೋದು, ಅಲ್ಲಿ ಬಂದು ಕಬ್ಬನ್ ಪಾರ್ಕಲ್ಲಿ ನಮ್ಮ ಜೊತೆ ಒಂದು 2 ಅವರು ಟೈಮ್ನ ಸ್ಪೆಂಡ್ ಮಾಡ್ದೆ. ಇನ್ನು ನಾವೆಲ್ಲ ಪಲಾವು ಎಲ್ಲ ತಗೊಂಡೋಗಿದ್ದು ಆಲ್ರೆಡಿ ಆ ವಿಡಿಯೋನ ನಾನು ನಿಮಗೆಲ್ರಿಗೂ ಆಲ್ರೆಡಿ ಹಾಕಿದ್ದೀನಿ. ಅಲ್ಲೋಗಿ ನೋಡಿ ವಿಡಿಯೋ ಯೂಟ್ಯೂಬಲ್ಲಿ ಇನ್ನೂ ಇದೆ. ಹಂಗಾಗಿ ಇದು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಫ್ರೆಂಡ್ಸ್ ಇದು ಫ್ರೆಂಡ್ಶಿಪ್ ಡೇ ಎಲ್ಲ ಶುರು ಮಾಡಿದ್ದೀನಿ. ಇಷ್ಟು ಜನಕ್ಕೆ ನಾನು ಫ್ರೆಂಡ್ಶಿಪ್ ಹೇಳ್ಬೇಕಿತ್ತು. ಹಂಗಾಗಿ ನೋಡಿ ನಾನು ಡೈರಿಲೇ ಬರೆದಿಟ್ಕೊಂಡಿದ್ದೆ. ಅದೇ ಡೈರಿನಲ್ಲಿ ಎಲ್ರಿಗೂ ನಾನು ವಿಶ್ ಮಾಡಿದೆ. ಬನ್ನಿ ಈಗ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಸ್ ನಾನು ಜಾಸ್ತಿ ಎಳೆಯಲ್ಲ, ಜಾಸ್ತಿನೂ ಮಾತಾಡಲ್ಲ, ಸ್ವಲ್ಪನೇ ಮಾತಾಡ್ತೀನಿ. ಒಂದು ಫ್ರೆಂಡ್ಶಿಪ್ ಅಂದರೆ ಏನು ಅರ್ಥ ಇರುತ್ತೆ, ಏನು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾವು ಚಾನಲಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೇ ನಾವು ಶುರು ಮಾಡೋ ಪದನೇ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀರಾ ಅಂತಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಅನ್ನೋ ಪದಕ್ಕೆ. ಫ್ರೆಂಡ್ಸ್ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಯಾರೇ ಆದ್ರೂ ಒಂದು ತಂದೆ ತಾಯಿ ಹತ್ರ ಮತ್ತು ಒಬ್ಬರು ಒಂದು ಗಂಡನ ಹತ್ರ ಒಂದು ಮಕ್ಳ ಹತ್ರ ಹೇಳ್ಕೊಳ್ದೇ ಇರೋ ವಿಷಯನ ಎಲ್ಲರೂ ನೋಡಿ ಒಂದು ಫ್ರೆಂಡ್ಸ್ ಹತ್ರ ಹೇಳ್ಕೊತೀವಿ. ಇನ್ನು ಫ್ರೆಂಡ್ಸ್ ನನ್ನ ಸ್ಕೂಲ್ ಫ್ರೆಂಡ್ಸ್ಗಳಿಗೆ ಇನ್ನೂ ವಿಶ್ ಮಾಡಲಿಲ್ಲ. ಅವರು ಆಲ್ರೆಡಿ ನನ್ನಷ್ಟೇ ಏಜ್ ಆಗಿದೆ. KR ನಗರದಲ್ಲಿ ಒಬ್ಬಳು ಜ್ಯೋತಿ ಅಂತ ಇದ್ದಾಳೆ, ಕಂಡಕ್ಟ್ರ್ ಮಗಳು, ಅವಳು ನನ್ನ ಕ್ಲೋಸ್ ಫ್ರೆಂಡು. ಜ್ಯೋತಿ ನಿನಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನು ಫ್ರೆಂಡ್ಸ್ ಬಂದು ಮತ್ತು ಊರಲ್ಲಿ ದ್ರಾಕ್ಷಾಯಣಿ ಅಂತ ಇದ್ಲು, ನಮ್ಮ ಊರಲ್ಲಿ ಅವರು ಚೇರ್ಮನ್ ಅಂತ ಊರಲ್ಲಿ ಕರಿತೀವಿ ಗೊತ್ತಾ, ಹಳ್ಳಿ ಕಡೆ, ಅವರೇ ಶ್ರೀಮಂತರು. ಅವಳು ಇವಾಗ ಅವ್ರ ಮಾವನ್ನೇ ಸ್ಕೂಲ್ ಮಾಸ್ಟರ್ನ ಮದುವೆಯಾಗಿ ಹೊಳೆನರಸೀಪುರದಲ್ಲಿ ಟೌನಲ್ಲೇ ಇದ್ದಾಳೆ. ದ್ರಾಕ್ಷಾಯಣಿ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅವ್ರು ನೋಡದೆ ಹೋಗಲಿ ಫ್ರೆಂಡ್ಸ್, ನಾವು ಹೇಳಲೇಬೇಕಲ್ಲ. ಮತ್ತು ಫ್ರೆಂಡ್ಸ್ ಇನ್ನೊಬ್ಳು ಬಂದು ನಾವೊಂದು 5-6 ಜನ ಸ್ಕೂಲು ಏಜಲ್ಲಿ 7th 8th ಓದಬೇಕಾದ್ರೆ ಇವರೆಲ್ಲ ನನ್ನ ಫ್ರೆಂಡ್ಸು. ಆಮೇಲೆ ಇನ್ನೊಬ್ಳು ನೆಂಜಮಣಿ ಅಂತ ಇದ್ಲು, ಅವಳನ್ನ ನಾವು ಪಾಪ ಅಂತ ಕರಿತಾಯಿದ್ದೋ. ಅವ್ರ ಅಮ್ಮ ತಿರೋದು, ಅವಳು ಇವಾಗ ಧರ್ಮಸ್ಥಳದಲ್ಲಿದ್ದಾಳೆ, ಅವ್ರ ಹಸ್ಬೆಂಡು ಅಲ್ಲೇ ಕೆಲಸದ. ನೆಂಜಮಣಿ ನಿನಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅದಾದಮೇಲೆ ಫ್ರೆಂಡ್ಸ್ ಇನ್ನೊಬ್ಳು ಮಣಿ ಅಂತ ಇದ್ದಾಳೆ, ಆದರೆ ನಾವು ಯಾವಾಗಲೂ ಅವ್ರ ಅಜ್ಜಿ ಹೆಸರಿಟ್ಟಿದ್ರು, ಅವರು ಬಸಮ್ಮ ಅಂತ ಕರಿತಾಯಿದ್ದು. ಅವಳು ಮಿಲ್ಟ್ರಿ ಅವ್ರನ್ನ ಮದುವೆ ಆಗಿದ್ದಾಳೆ, ಅವಳು ಮಿಲ್ಟ್ರಿನಲ್ಲೇ ಇದ್ದಾಳೆ. ಮಿಲ್ಟ್ರಿ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಅವ್ರ ಹಸ್ಬೆಂಡ್ ಬಂದು ಮಿಲ್ಟ್ರಿಲಿರೋದು, ಮಿಲ್ಟ್ರಿ ಕೆಲಸದಲ್ಲೇ ಇರೋದು. ಅವರು ನಮ್ಮೂರವರೇ. ನಾವೊಂದು 5-6 ಜನ ಜಾಸ್ತಿ ಕ್ಲೋಸ್ ಫ್ರೆಂಡು.
ಒಂದೇ ಲೈನಲ್ಲಿ ಕೂರ್ತಾಯಿದ್ದು ಅವಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್ ಇನ್ನು 1 2 3 4 ಜನ ಕೇಳಾಯ್ತು. ಇನ್ನು ಇವಳು ಜ್ಯೋತಿ ಅಂತ ಫ್ರೆಂಡ್ಸ್ ನನಗೆ ಅವಾಗ ಫೋನ್ ಮಾಡ್ತಾ ಇರ್ತಾಳೆ, ಅವಳಿಗೂ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನು ಫ್ರೆಂಡ್ಸ್ ಇನ್ನೊಬ್ಬರು ನಮ್ಮ ಮನೆ ಪಕ್ಕತಾರೆ ವಸಂತ ಅಂತ, ಅವ್ರು ಈಗಲೂ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್ ಅವಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ಎಷ್ಟು ಜನ ಫ್ರೆಂಡ್ಸ್ ಅವರೇ ಅವ್ರಿಗೆಲ್ಲ ಫ್ರೆಂಡ್ಶಿಪ್ ಡೇಲಿ ವಿಶ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಫ್ರೆಂಡ್ಸ್ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ರಿಗೂ ಆಲ್ರೆಡಿ ನಾನು ವಿಶ್ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ನನ್ನ ವರ್ಕ್ ಪ್ಲೇಸಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಈಗ ಅವ್ರದ್ದು ಎಲ್ರಿಗೂ ನಾನು ಹೆಸ್ರು ಹೇಳೋರು ಫ್ರೆಂಡ್ಸ್, ಅವ್ರೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಫ್ರೆಂಡ್ಸ್ ಒಬ್ಬರ ಹೆಸ್ರು ಹೇಳಿದ್ರೆ ಒಬ್ರಿಗೆ ಹೊಟ್ಟೆ ಉರಿತೆ, ಆದರೆ ತುಂಬ ಜನ ಇದ್ದಾರೆ. ಅಷ್ಟೊಂದು ಜನದ ಹೆಸರೆಲ್ಲ ಹೇಳೋಕ್ಕೆ ಹೋದರೆ ಫ್ರೆಂಡ್ಸ್ ನನ್ನ ವೀಡಿಯೋ ಬಂದು 1 ಅವರ್ 2 ಅವರ್ ಆಗುತ್ತೆ. ಹಂಗಾಗಿ ನಾವು ಎಲ್ಲೆಲ್ಲಿ ಕೆಲಸ ಮಾಡಿದೆ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್, ಅವ್ರಿಗೆಲ್ರಿಗೂ ನಾನು ಇಲ್ಲಿಂದಲೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ರೆಂಡ್ಸ್ ನನ್ನ ಸ್ಕೂಲ್ ಫ್ರೆಂಡ್ಸಲ್ಲಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಾನು ಜಾಸ್ತಿ ಫ್ರೆಂಡ್ಸ್ ಇಟ್ಕೊಂಡಿದ್ದು ಫ್ರೆಂಡ್ಸ್, ನಾನು ಹೈಸ್ಕೂಲ್ ಓದ್ಬೇಕಾದ್ರೆ 8th ಓದಬೇಕಾದ್ರೆ ಒಬ್ಬಳು ಲಲಿತಾ ಅಂತ ಇದ್ಲು. ಅವಳ ಅಮ್ಮನೂ ನಮ್ಮ ಅಮ್ಮನ ಥರನೇ ಅಂಗನವಾಡಿ ಟೀಚರ್ ಆಗಿದ್ದರು. ಅವಳು ನನಗೆ ಜಾಸ್ತಿ ಕ್ಲೋಸ್ ಫ್ರೆಂಡು. ಇನ್ನೊಂದು ನಮ್ಮ ಸ್ಕೂಲಲ್ಲಿ ನಮ್ಮಿಬ್ಬರಿಗೂ ಗಂಡ ಹೆಂಡ್ತಿ ಅಂತ ಕರಿತಾಯಿದ್ರು. ಅಲ್ಲಿ ಎಳ್ಳೇಶ್ಪುರದಲ್ಲಿ ನಾನು ಓದ್ತಾಯಿದ್ದು, ಹಾಸನದ ಹತ್ರ ಫ್ರೆಂಡ್ಸ್. ಅಲ್ಲಿ ನಾವು ಎಲ್ಲಿಗೋದ್ರೂ ಜೊತೇಲಿ ಹೋಗ್ತಾಯಿದ್ದೋ. ಆದರೆ ಫ್ರೆಂಡ್ಸ್ ನಾನು ಲಿಂಗಾಯತರು, ಅವರು ಗೌಡಸ್ ಇದ್ರಲ್ಲ. ಆದರೆ ನಾನು ಅವ್ರ ಮನೇದು ಏನೂ ತಿಂತಾ ಇರಲಿಲ್ಲ. ನಮ್ಮ ಮನೇದು ಏನಾದರೂ ಯಾವಾಗಲೂ ಒಂದು ಸ್ವಲ್ಪ ತಿಂತಾಯಿದ್ಲು. ಆದರೆ ಫ್ರೆಂಡ್ಸ್ ಆವಾಗ ನಾವು ಅಷ್ಟೊಂದು ಟೈಮ್ ಊಟ ಏನು ತಗೊಂಡೋಗ್ತಾ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದಿದ್ದು ಸ್ಕೂಲ್ಗೆ. ಇನ್ನು ನಾಷ್ಟ ಮಾಡಿದ್ರೆ ನಮ್ಗೆ 12 ಗಂಟೆ ಸ್ಕೂಲ್ ಮುಗೀತಿತ್ತು ಫ್ರೆಂಡ್ಸ್. ನಾನು ಹಂಗೆ ಬರ್ತಾಯಿದ್ದೆ. ಅವರಮ್ಮನೂ ಅಂಗನವಾಡಿ ಟೀಚರು, ನಮ್ಮ ಅಮ್ಮನೂ ಅಂಗನವಾಡಿ ಟೀಚರು. ಅದಲ್ಲದೆ ನಮ್ಮ ಅಮ್ಮನೂ ಅವರಮ್ಮನೂ ಫ್ರೆಂಡ್ಸು. ಅದಕ್ಕಿಂತ ಮುಂಚೆ ಅವ್ರ ಫ್ರೆಂಡ್ಶಿಪ್ಪು ಅಷ್ಟು ಜಾಸ್ತಿ ಇರಲಿಲ್ಲ, ಆದರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಜಾಸ್ತಿನೇ ಇತ್ತು. ಅವ್ರದ್ದು ಬಂದು ಅಲ್ಲಿ ಊರ ಹೆಸರೇ ಬರ್ತಾಯಿಲ್ಲ ಫ್ರೆಂಡ್ಸ್, ಹಳೆ ಕೋಟೆ ಹತ್ರ ಒಂದು ಅದಕ್ಕೂ ಕೋಟೆ ಅಂತ ಬರುತ್ತೆ. ಅದರಲ್ಲಿ ಒಂದು ಇದು ನೀರು ಹರಿಯುತ್ತೆ. ನಮ್ಮದು ಗೊರೂರು ಡ್ಯಾಮ್ ಬಂದು ಅಲ್ಲಿ ನೀರು ಚೆನ್ನಾಗಿ ರಾಮದೇವ್ರ ಕಟ್ಟೆ ಅಂತ ನೋಡಿ ನನ್ನ ಮಗಳು ಹೇಳ್ತಾಳೆ. ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ನೋಡೋಕ್ಕೆ ಹೋಗ್ತಾರೆ. ರಾಮದೇವ್ರ ಕಟ್ಟೆ ಹತ್ರ ಅವ್ರ ಊರು ಇದ್ದಿದ್ದು. ಅವಳು ನಾನು ಜಾಸ್ತಿ ಫ್ರೆಂಡ್ಸು. ಇನ್ನು ಫ್ರೆಂಡ್ಸ್ ನಮ್ಮ ಪ್ರಿನ್ಸಿಪಾಲ್ ಬಂದು ನಮ್ಮೂರ ಅಳಿಯ, ಅವರು ನಮ್ಮ ಒಳ ನರಸೀಪುರದ ಹತ್ರ ನಮ್ಮ ಹಳ್ಳಿಗೆ ಅಳಿಯ ಆಗಿದ್ದು. ಅವ್ರ ಮಗಳು ಬಂದು ಮಣಿ ಅಂತ ಅವಳ ಹೆಸರು, ಯೋಗಮಣಿ ಅಂತ ಅವಳ ಹೆಸರಿದ್ದು. ಅವಳು ನನಗೆ ಹೈಸ್ಕೂಲಲ್ಲಿ ಕ್ಲೋಸ್ ಫ್ರೆಂಡು. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಳು ಯೋಗಮಣಿ ಅಂತಿದ್ಲು. ಅವ್ರ ತಂದೆ ಬಂದು ಮಾಸ್ಟ್ರು. ಅವರು ನಮಗಲ್ಲ 7th ಸ್ಟ್ಯಾಂಡರ್ಡ್ಗೆ ಮಾಸ್ಟ್ರ್ ಆಗಿದ್ದರು. ಅವಳನ್ನ ನಾನು ಯಾವಾಗಲೂ ಕುಳ್ಳಿ ಅಂತ ಕರಿತಾಯಿದ್ದೆ ಫ್ರೆಂಡ್ಸ್. ಅವಳು ಕುಳ್ಳಿ ಆದರೆ ದಪ್ಪಕ್ಕಿದ್ಲು, ಚೆನ್ನಾಗಿ ಓದ್ತಾಯಿದ್ಲು. ಅವಳಿಗೂ ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಈಗ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹಳೆ ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಮತ್ತು ನಾನು ಎಲ್ಲಿ ಕೆಲಸ ಮಾಡಿ ಬಿಟ್ಟು ಬಂದಿದ್ದೀನಿ ಅಲ್ಲಿರೋ ಸ್ಟಾಫು, ಸೂಪರ್ವೈಸರ್ಗಳು ಎಲ್ಲರೂ ನನ್ನ ವೀಡಿಯೋನ ನೋಡಿ ಒಂದೊಂದ್ಸರಿ ಮೆಸೇಜ್ ಆಗ್ತಾ ಇರ್ತಾರೆ. ಹಂಗಾಗಿ ಈಗ ನಂದು ಯೂಟ್ಯೂಬ್ ಚಾನಲ್ಲು 8,31,000 ಫಾಲೋವರ್ಸ್ ಇದ್ದಾರೆ. ಎಲ್ಲ ನನ್ನ ಈಗ ಸ್ವಲ್ಪ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರಲ್ಲ, ಆವಾಗ ನನಗೆ ಈಗ ಎಲ್ರಿಗೂ ನಾನು ಜಾಸ್ತಿ ನೆನಪಲ್ಲಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಳು ಬಂದು ಸಾವಿತ್ರಿ ಅಂತ, ಅವಳೀಗ ಸ್ಕೂಲ್ ಟೀಚರ್ ಆಗಿದ್ದಾಳೆ. ಆದರೆ ಫ್ರೆಂಡ್ಸ್ ನಮ್ಮ ಸ್ಕೂಲ್ಗೆ ಅವಳೇ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು. ಯಾಕೆಂದರೆ ನಮ್ಮ ಫ್ರೆಂಡ್ಸ್ ಒಬ್ಬರು ರ್ಯಾಂಕ್ ಸ್ಟೂಡೆಂಟು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಫ್ರೆಂಡ್ಸ್ ಅವ್ರ ಮನೇಲಿ ತುಂಬಾ ಬಡವರು. ಅವರು ತಂದೆ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು ಫ್ರೆಂಡ್ಸ್. ನಾವೇನು ಶ್ರೀಮಂತರಲ್ಲ. ಆದರೆ ಆ ಕಾಲದಲ್ಲಿ ಅವರ ಅಪ್ಪನಿಗೆ ಜಮೀನು ಯಾವುದು ಕಮ್ಮಿ. ಅವ್ರದ್ದು ಬಂದು ಚಿಕ್ಕನಹಳ್ಳಿ ಅಂತ ಫ್ರೆಂಡ್ಸ್, ಅಲ್ಲೇ ನಮ್ಮ ಹಳ್ಳಿ ಪಕ್ಕನೇ ಇದೆ. ಅಲ್ಲಿಂದ ನೆಡ್ಕೊಂಡು ಬರ್ತಿದ್ಲು. ಅವಳದು ಗುಂಗುರು ಕೂದಲು ಇಷ್ಟೇ ಉದ್ದ, ಹೆಂಗೇನಿಲ್ಲ ಫ್ರೆಂಡ್ಸ್. ಅವಳು ಬಿಟ್ಟರೆ ಸಾಕು ಹಂಗೆ ಬಳೆ ಥರ ನೋಡ್ಕೊಳ್ಳೋದು. ನಾನು ಯಾವಾಗಾದರೂ ಅವಳಿಗೊಂದ್ಸರಿ ತಮಾಷೆ ಮಾಡ್ತಾಯಿದ್ದೆ, ಅಯ್ಯೋ ಬುಡವ ನಿಂದು ಯಾವಾಗಲೂ ಮೊಟ್ಟೆ ಕಟ್ದಂಗೆ ಆಗ್ಬಿಡುತ್ತೆ ಕೂದಲು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಅವಳು ಕೂದಲು ಸ್ನಾನ ಮಾಡ್ಕೊಂಡ್ರೂ ಹಂಗೆ ಇರೋದು, ಬರೀ ಅದೇ ಥರ ಅವಳು ಹಂಗೆ ಇದ್ರೂ ಹಂಗೆ ಇರೋದು ಅದು. ಅದಕ್ಕೆ ನಾವೆಲ್ಲರೂ ಅವಳಿಗೆ ತಮಾಷೆ ಮಾಡ್ತಾಯಿದ್ದೀವಿ, ಗುಂಗುರು ಕೂದಲು. ಅವಳು ಟೀಚರ್ ಆಗಿದ್ದಾಳೆ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ಮಿಲ್ಟ್ರಿಯಲ್ಲಿರೋರನ್ನ ಮದುವೆ ಆಗಿದ್ದಾರೆ, ಮಾಸ್ಟ್ರನ್ನ ಮದುವೆ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರಲ್ಲ, ಅದೇ ಒಂದು ಖುಷಿ. ಯಾಕೆ ಗೊತ್ತಾ, ನಾವು ಹೋಗೋದು ಬರೋದು. ಇನ್ನು ಊರಲ್ಲಿ ಹಬ್ಬ ಆದರೆ ಫ್ರೆಂಡ್ಸ್ ನಾವೆಲ್ಲರೂ ಸೇರ್ಕೊತೀವಿ, ಹುಡಿಕೊಂಡು ಬರ್ತಾರೆ. ನಾನು ಯಾವಾಗಾದ್ರೂ ನಮ್ಮೂರಿಗೆ ಹೋದರೆ ಏಮ ಬಂದಿದ್ದಾಳ ಅಂತ, ಅದೊಂದು ಖುಷಿ ಫ್ರೆಂಡ್ಸ್. ನೋಡಿ, ಎಲ್ಲರೂ ಏನು ಕಷ್ಟ ಇಲ್ಲದೆ ಬದುಕ್ತಾ ಇಲ್ಲ. ಎಲ್ರಿಗೂ ಅವ್ರವ್ರ ಕಷ್ಟ ಅವ್ರವ್ರ ಸುಖ ಇದ್ದೇ ಇರುತ್ತೆ, ಕಷ್ಟ ಸುಖ ಇದ್ದೇ ಇರುತ್ತೆ. ಆದರೆ ಒಂದು ಫ್ರೆಂಡ್ಶಿಪ್ಪನ್ನು ಬಾಂಡಿಂಗ್ ಐತಲ್ಲ, ಅದಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ. ನಾವೇನಾದರೂ ಊರಿಗೆ ಹೋದರೆ ಫ್ರೆಂಡ್ಸ್ ಎಲ್ಲಾದರೂ ಇದ್ದರೆ ಹುಡಿಕೊಂಡು ಬಂದು ಮಾತಾಡಿಸ್ತಾರೆ. ಇನ್ನು ಒಬ್ಬಳು ವಸಂತ ಅಂತ ಇದ್ದಾಳಲ್ಲ, ಅವಳು ಯಾವಾಗಲೂ ಬೈದು ಮಾತಾಡಿಸ್ತಾಳೆ, ನಾನು ಏನೇ ಫೋನೇ ಮಾಡಲ್ಲ ಅಂತ. ಊರಿಗೆ ಹೋದರೆ ಮಾತಾಡ್ಸೋದಿರಲಿ, ಈಗಲೂ ನನ್ನ ಟಚ್ಚಲ್ಲಿದ್ದಾಳೆ, ಫೋನ್ ಮಾಡ್ತಾಯಿರ್ತಾರೆ. ಹಂಗಾಗಿ ಫ್ರೆಂಡ್ಸ್ ಅವಳು ಸಾವಿತ್ರಿ ಅಂತ ಇವತ್ತು ಸ್ಕೂಲ್ ಟೀಚರ್ ಆಗಿದ್ದಾಳೆ. ನಾವು ಓದಿದರೆ ನಾವು ಟೀಚರ್ ಆಯ್ತಿದ್ದೋ ಏನಾಯ್ತಿದೋ ಗೊತ್ತಿಲ್ಲ ಫ್ರೆಂಡ್ಸ್. ನಮಗೆ ಅಷ್ಟಲ್ಲಿ ಮದುವೆ ಮಾಡಿ ಕಳಿಸಿದ್ರಲ್ಲ,
ಹಂಗಾಗಿ ನನ್ನ ಅಲ್ಲಿ ಹೈಸ್ಕೂಲ್ ಫ್ರೆಂಡ್ಸಲ್ಲಿ ಫ್ರೆಂಡ್ಸ್ ಇಷ್ಟೊಂದು ಜನ. ಸಾವಿತ್ರಿ ಅಂತ ಈಗ ಸ್ಕೂಲ್ ಟೀಚರ್ ಆಗಿದ್ದಾಳೆ. ಮತ್ತು ಇನ್ನು ಅಲ್ಲಿ ನಮ್ಮ ಸ್ಕೂಲ್ ಎದುರುಗಡೆನೇ ಅವರು ನಮ್ಮ ಆ ಊರಿಗೆ ನಾವು ಓದಕ್ಕೆ ಹೋಗ್ತಿದ್ವಲ್ಲ ಆ ಊರಲ್ಲಿ ಯಳ್ಳೇಶ್ವರ ಅಂತ ಆ ಊರಲ್ಲಿ ಅವರೇ ಶ್ರೀಮಂತರು ಲಕ್ಷ್ಮೀಶ್ ಅಂತ ಹುಡುಗ. ಆಮೇಲೆ ಫ್ರೆಂಡ್ಸ್ ಅವನನ್ನು ನಾನು ಹೈಸ್ಕೂಲ್ ಮುಗಿದ ಮೇಲೆ ನೋಡೇ ಇಲ್ಲ. ನನ್ನ ಮಗಳು ಕಾರ್ಮೆಂಟಲ್ಲಿ ಓದ್ತಾ ಇದ್ಲು ಒಳ್ಳೆ ನರ್ಸ್ಗಳಿಗೆ. ಒಂದು ಸಲ ನಾನು ನನ್ನ ಮಗಳ ಕಾರ್ಮೆಂಟ್ಗೆ ಹೋದರೆ ಫ್ರೆಂಡ್ಸ್ ಅವನು ಅವ್ರ ಮಗನ್ನ ಕರ್ಕೊಂಡು ಕಾರ್ಮೆಂಟಿಗೆ ಬಂದಿದ್ದಾನೆ. ಇದಂತೂ ಫ್ರೆಂಡ್ಸ್ ನನಗೆ ಎಷ್ಟು ಆಶ್ಚರ್ಯ ಆಗಿದೆ ಗೊತ್ತಾ. ಆಮೇಲೆ ನೋಡಿದ್ರೆ ಅವನೇ ಮಾತಾಡಿಸ್ತಾ ಇದ್ದೀನಿ, ನೀನು ಹೇಮ ಅಲ್ವಾ, ನಾನು ಲಕ್ಷ್ಮೀಶ. ರತ್ನ ನಿಲಯ ಅಂತ ಇದೆ ಫ್ರೆಂಡ್ಸ್ ಹಾಸನಕ್ಕೆ ಹೋಗೋ ರೋಡಲ್ಲಿ ಯಳ್ಳೇಶ್ವರದಲ್ಲಿ. ನೀವು ಯಾರಾದರೂ ನಮ್ಮೂರ ಕಡೆಯವರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಾವು ಹೊಳೆ ನರಸೀಪುರದಿಂದ ಬಸ್ ಹತ್ತಿದ್ರೆ ರೈಟ್ ಸೈಡಲ್ಲಿ ಲಕ್ಷ್ಮೀ ನಿಲಯ ಅಂತ ಐತೆ, ಅಲ್ಲ ರತ್ನ ನಿಲಯ ಅಂತ ಅವರ ಅಮ್ಮನ ಹೆಸ್ರದು ಲಕ್ಷ್ಮೀಶ ಅಂತ. ಅವ್ರ ಅಣ್ಣ ಇನ್ನೊಬ್ಬ ಇದ್ದಾನೆ, ಅವನು ನನ್ನ ಕ್ಲಾಸ್ಮೇಟ್ ಬಂದು ಲಕ್ಷ್ಮೀಶ್ ಅಂತ. ಆಮೇಲೆ ಇನ್ನೊಬ್ಳು ಬಂದು ಜಯಮ್ಮ ಅಂತ ಇದ್ಲು, ನಾನು ನೆನಪಿರೋದನ್ನ ಹೇಳ್ತೀನಿ ಫ್ರೆಂಡ್ಸ್. ಜಯಮ್ಮ ಅಂತ ಇದ್ಲು, ಅವಳು ಆವಾಗ ಸ್ವಲ್ಪ ದಪ್ಪ ಗುಂಡಕ್ಕಿದ್ಲು. ಅವಳು ನನ್ನ ಹೈಸ್ಕೂಲ್ ಫ್ರೆಂಡ್ಸ್. ಅವಳು ಯಾವಾಗಲೂ 2 ಜಡೆ ಇಷ್ಟು ಹಾಕೋಳು. ನಾನು ಅವ್ರಿಗೆ ತಮಾಷೆ ಮಾಡ್ತಾಯಿದ್ದೆ, ಇಷ್ಟು ಜಡೆ ಏನೇ 2 ಜಡೆ ಹಾಕತ್ತೆ ಈ ಥರ ಕಟ್ಕೊ ಅಂತ. ಆಮೇಲೆ ಫ್ರೆಂಡ್ಸ್ ಅವಳೊಂದು ನನಗೆ ಜಯಮ್ಮ ಅಂತ ಫ್ರೆಂಡ್ಸ್, ಆ ಊರಲ್ಲಿ ಇರೋ ಫ್ರೆಂಡ್ಸ್ನ ಹೇಳ್ತೀನಿ. ಆಮೇಲೆ ಇನ್ನೊಬ್ಳು ಫ್ರೆಂಡ್ಸ್ YS ಲತಾ ಅಂತ, ಅವ್ರದ್ದು ಬಸ್ ಸ್ಟಾಪಲ್ಲೇ ನಾನು ಹೈಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲ. YS ಲತಾ ಅಂತ ಇದ್ಲು ಫ್ರೆಂಡ್ಸ್. ಅವಳು ಬೇಗ ಮದುವೆ ಆದಳು ನಮ್ಮ ಟೀಮಲ್ಲಿ. ಅಲ್ಲಿ ಅವಳು ಬೇಗ ಮದುವೆ ಆದಳು. ಇಲ್ಲಿ 7th ದ್ರಾಕ್ಷಾಯಿಣಿ ಅಂತ ಇದ್ದಾಳೆ ನನ್ನ ಫ್ರೆಂಡ್ಸು, ಅವಳು 7th ಮದುವೆ ಆದಳು. ಅವ್ರ ಮಾಮನ್ನೇ ಮದುವೆ ಆದಳು, ಅವಳು ಮದುವೆ ಆದಳು ಫ್ರೆಂಡ್ಸ್. ಇನ್ನೊಬ್ಳು ಜ್ಯೋತಿ ಅಂತ ನನ್ನ ಫ್ರೆಂಡ್ಸು. ಜ್ಯೋತಿ ಅಂದರೆ ನಮ್ಮ ದೊಡ್ಡಪ್ಪನ ಮಗಳನ್ನೇ ಮದುವೆ ಮಾಡಿರೋದು, ಅವರ ಗಂಡನ ತಂಗಿ. ಆಮೇಲೆ ಫ್ರೆಂಡ್ಸ್ ಒಂದಿನ ನಾನು ಅವ್ರ ಮನೆಗೆ ಬೇಡ ಅಂದ್ರೂ ನಾನು ಹೋಗ್ತಾ ಇರಲಿಲ್ಲ ರಿಲೇಷನ್ ಮನೆಗೆ ಯಾಕೆ ಹೋಗೋದು ಅಂತ. ಆವಾಗ ನನಗೆ ನಾಷ್ಟಕ್ಕೆ ಕರ್ಕೊಂಡೋಗಿದ್ದು. ಅವರು ಚಿತ್ರಾನ್ನಕ್ಕೆ ಉಪ್ಪು ಹಾಕಿರಲಿಲ್ಲ. ಆದರೆ ಫ್ರೆಂಡ್ಸ್ ನಾನು ಸಪ್ಪೆನೇ ತಿಂತಾಯಿದ್ದೆ ನಾಚ್ಕೊಂಡು. ಆಮೇಲೆ ಅವರು ಬೈದು ನನಗೆ ಸಾಲ್ಟ್ ಹಾಕಿ ಕೊಟ್ಟಿದ್ದು. ಅವಳೀಗ ನಮ್ಮ ದೊಡ್ಡಪ್ಪನ ಮಗನ್ನೇ ಮದುವೆ ಆಗಿದ್ದಾಳೆ, ನಮ್ಮೂರಿಗೇ ನನ್ನ ಫ್ರೆಂಡು. ಆಲೇ ಅವ್ರ ಮಕ್ಕಳು ಮದುವೆ ಆಗಿದ್ದಾರೆ ಫ್ರೆಂಡ್ಸ್. ಇಷ್ಟೊತ್ತಿಗೆ ನಮ್ಮ ಮಕ್ಕಳು ಮದುವೆ ಮಾಡಿದರೆ ಮದುವೆ ಆಗೋ ವಯಸ್ಸೇ ಅಂತ, ಏನು ಚಿಕ್ಕ ವಯಸ್ಸಿಲ್ಲ. ಅವಳು ಈಗ ನಮ್ಮೂರಲ್ಲೇ ಇದ್ದಾಳೆ. ಅವಳನ್ನು ನಾನು ಈಗಲೂ ಹೋಗೇ ಬಾರೆ ಅಂತಲೇ ಮಾತಾಡ್ಸೋದು. ಅವಳು ನನ್ನ ಕ್ಲೋಸ್ ಫ್ರೆಂಡ್. ಎಷ್ಟೊಂದು ಜನ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಫ್ರೆಂಡ್ಸ್. ನಾವು ಜಾಸ್ತಿ ಹತ್ರ ಇದ್ದು ಫ್ರೆಂಡ್ಸು. ಅವ್ರಿಗೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್ ನನ್ನ ಹೈಸ್ಕೂಲ್ ಫ್ರೆಂಡ್ಸಲ್ಲಿ ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದೋ. ಇನ್ನೂ ಸ್ವಲ್ಪ ಜನ ಹೆಸರು ನಾನೇ ಮಾಡ್ತೀನಿ. ಆಲ್ರೆಡಿ ಎಷ್ಟು ಏಜ್ ಆಗಕ್ಕೆ ಬಂತು ನಮಗೂ. ನಾವು ಸ್ಕೂಲ್ ಬಿಟ್ಟೆ 30-40 ವರ್ಷ ಆದಮೇಲೆ ಆಗಿರುತ್ತೆ. ಇನ್ನು ಫ್ರೆಂಡ್ಸ್ ನಮ್ಮ ಸ್ಕೂಲ್ ಮಾಸ್ಟ್ರೊಬ್ಬರು ಪುಟ್ಟರಾಜ್ ಮಾಸ್ಟ್ರು ಅಂತ, ಅವರೀಗ ಹೊಳೆ ನರಸೀಪುರದಲ್ಲಿದ್ದಾರೆ. ಈಗ ಒಂದು 10 ಡೇಸ್ ಮುಂಚೆ ಅವ್ರ ವೈಫು ನನಗೆ ಫೋನ್ ಮಾಡಿದರು. ಅವರು ನಮಗೆ 7th ಮಿಡ್ಲಿ ಸ್ಕೂಲಲ್ಲಿ ಮಾಸ್ಟ್ರ್ ಆಗಿದ್ರು. ಅವರು ಮೊನ್ನೆ ಯಮಾನಿಂದು ವೀಡಿಯೋ ಎಲ್ಲ ನೋಡಿ ನಿಮ್ಮ ಮಾಸ್ಟ್ರು ಹೊಗಳ್ತಾ ಇದ್ರು, ನೋಡು ಆವಾಗ ಹೆಂಗಿತ್ತು ಈಗ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೆ ಅಂತಿದ್ರು. ನಿನ್ನ ವೀಡಿಯೋನ ನಿಮ್ಮ ಮಾಸ್ಟ್ರು ನೋಡಿ ಮಾತಾಡ್ತಾಯಿದ್ರು. ಆಲ್ರೆಡಿ ಫ್ರೆಂಡ್ಸ್ ಅವ್ರಿಗೆ ಇವಾಗ ರಿಟೈರ್ಡ್ ಆಗಿದೆ ನಮ್ಮ ಮಾಸ್ಟ್ರಿಗೆ. ಅವರು ಹೊಳೆ ನರಸೀಪುರದಲ್ಲೇ ಇದ್ದಾರೆ. ಯಾವಾಗಾದರೂ ಹೋದರೆ ಒಂದು ಸಲ ನೋಡ್ಕೊಂಡು ಬರಬೇಕು ಫ್ರೆಂಡ್ಸ್. ನಾನು ಅವ್ರನ್ನ ನೋಡೋಕ್ಕೆ ಟೈಮಿಲ್ಲ. ಅವರು ಇಲ್ಲ KR ನಗರದಲ್ಲಿದ್ದಾರೆ. ಇಷ್ಟು ದಿವಸ ಹೊಳೆ ನರಸೀಪುರದಲ್ಲಿದ್ದರು, KR ನಗರದಲ್ಲಿದ್ದಾರಂತೆ. ಒಂದು ಸರಿನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಪ ಫ್ರೆಂಡ್ಸ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರು ಉಳಿದಿರೋದೇ ಹೆಚ್ಚಂತೆ. ಅವ್ರ ವೈಫು ನಮಗೆ ಹೇಳಿದರು. ಅವ್ರ ವೈಫ್ ಬಂದು ಫ್ರೆಂಡ್ಸ್ ಸಾಲಿಗ್ರಾಮದವರು. ಸಾಲಿಗ್ರಾಮದಲ್ಲಿ ಅವ್ರ ಮನೆ ಎಲ್ಲಿ ಅಂದರೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಇದ್ದಾರಲ್ಲ, ಅವ್ರ ಅತ್ತೆ ಮನೆ ಐತಲ್ಲ, ಪಾರ್ವತಮ್ಮ ಇದ್ದಾರಲ್ಲ, ಅವ್ರ ಮನೆ ಆಪೋಸಿಟೇ ಇರೋದು. ಅವ್ರಿಗೊಂದು ಮಗು ಹುಟ್ಟಿದ್ದು ಸತ್ತೋದಾಗ ನಾವು ಅವ್ರನ್ನ ನೋಡೋಕೆ ಹೋದಾಗ ರಾಜ್ಕುಮಾರ್ ಅವ್ರ ಅತ್ತೆ ಮನೆ ಪಾರ್ವತಮ್ಮ ಅವ್ರ ಮನೆ ಎಲ್ಲನೂ ಅಲ್ಲಿ ಅವ್ರನ್ನ ಕೇಳ್ಕೊಂಡು ನನಗೊಂದು ಕುತೂಹಲ, ಇದೇ ಅವ್ರ ಮನೆ ಅಲ್ವಾ, ನೋಡಬೇಕು ಅಂತ ಆಸೆಯಾಗಿ ಫ್ರೆಂಡ್ಸ್. ಆದರೆ ಅವ್ರಿಗೇನೂ ಜಂಬ ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅವ್ರ ಅಣ್ಣ ಇದೆ, ಅವ್ರ ಅಣ್ಣನ ಮಕ್ಕಳು ಯಾರ್ಯಾರು ಮನೆ ಕೆಲಸರಿದ್ರು ಅವ್ರ ಮನೆಯೆಲ್ಲನೂ ಹೋಗಿ ನಾವು ನೋಡ್ಕೊಂಡು ಬಂದು. ಹಂಗಾಗಿ ಫ್ರೆಂಡ್ಸ್ ಇಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ. ಇನ್ನು ಕೆಲಸದ ಹತ್ರ ಇಂತೂ ಕೇಳೋಂಗಿಲ್ಲ ಫ್ರೆಂಡ್ಸ್. ಅವ್ರ ಹೆಸರು ಯಾವುದು ನನಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಎಲ್ಲ ಸರ್ಗಳಿಂದ ಮೇಡಮ್ಮಿಂದ ಎಲ್ಲರೂ ನಮಗೆ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಕೆಲಸದ ವರ್ಕ್ ಪ್ಲೇಸಲ್ಲಿ ಅಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್. ಅವರು ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ವರ್ಕರ್ಸು ಎಷ್ಟು ಜನ ಇದ್ದಾರೆ, ಅವರು ಎಲ್ಲ ಒಂದೊಂದು ಸರಿ ನಾವು ಕೆಲಸದ ವಿಷಯದಲ್ಲಿ ಒಂದು ಮಾತು ಬರುತ್ತೆ, ಆದರೆ ಎಲ್ಲರೂ ಫ್ರೆಂಡ್ ಥರ ಟ್ರೀಟ್ ಮಾಡ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಬ್ರದರ್ಸ್ಗಳು ಸಿಸ್ಟರ್ಸ್ಗಳು ಎಲ್ಲರೂ ನಮ್ಮನ್ನ ಒಂದು ಸಿಸ್ಟರ್ ಥರನೇ ನೋಡ್ತಾರೆ, ಒಂದು ಫ್ರೆಂಡ್ಶಿಪ್ ಥರನೇ ಮಾತಾಡಿಸ್ತಾರೆ. ಅವರೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇನ್ನು ಫ್ರೆಂಡ್ಸ್ ನನ್ನ ವರ್ಕ್ ಪ್ಲೇಸಲ್ಲಿ 10 ವರ್ಷದ ಮುಂಚೆ ನಾನು ಮದರ್ವುಡ್ಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬಳು ಗಿರ್ಜಾ ಅಂತ ಇದ್ಲು, ನನ್ನ ಫ್ರೆಂಡ್ಸೇ ಅವಳು. ನಾನಾಗ ಸೂಪರ್ವೈಸರ್. ಅವಳು ಈಗ ನಾನೀಗ ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲೇ ಅಕೌಂಟ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದಾಳೆ. ಅವಳಿಗೂ ಗಿರ್ಜಾ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅವಳಿಗೂ ನಾನು ಹೇಳೋಕ್ಕೆ ಈಗಲೂ ಅವಳು ನನ್ನ ಮಾತಾಡ್ಸಲ್ಲ, ಆದರೆ ಒಂದೇ ಪ್ಲೇಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆದರೆ ಅವಳದು ಅಕೌಂಟ್ ಸೆಕ್ಷನ್ ಫಾರ್ಮಸಿಲಿದ್ದಾಳೆ. ಆದರೆ ನಾವು ಎನಿ ಟೈಮ್ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್. ಒಂದು ಗುಡ್ ಮಾರ್ನಿಂಗ್, ಒಂದು ನಮಸ್ಕಾರ ಹೇಳ್ತೀವಿ, ಹಂಗಾಗಿ ನಮಸ್ತೆ ಅಂತ ಹೇಳ್ತೀನಿ. ಇಷ್ಟು
ಇಷ್ಟು ನಂದು ಫ್ರೆಂಡ್ಸ್ ಇಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್. ಇನ್ನು ಬೆಂಗಳೂರಿಗೆ ಬಂದು ನಾವು 20 ಇಯರ್ಸ್ ಆಯಿತು. ಇಲ್ಲೂ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಇನ್ನು ನಾನು ಟೆಂಪಲ್ಗೆ ಹೋಗ್ತೀನಲ್ಲ, ಅಲ್ಲಿ ಒಬ್ಬರು ಅನಿತಕ್ಕ ಅಂತ ಒಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ನನಗೆ ಯಾವಾಗಾದರೂ ವಿಶ್ ಮಾಡ್ತಾರೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನಮ್ಮ ಅಕ್ಕನ ಇಲ್ಲೇ ಮದುವೆ ಮಾಡಿರೋದು ನಾವು. ಅನಿತಾ ಅಂತ ಇನ್ನೊಬ್ಳು ನಾನು ಅವಳು ಒಟ್ಟಿಗೆ ಕೆಲಸ ಮಾಡ್ತಿದ್ದೆ, ಅವಳು ಫ್ರೆಂಡ್ಸ್ ಅವಳಿದ್ದಾಳೆ. ಅವಳು ನನಗೆ ಜಾಸ್ತಿ ಕ್ಲೋಸ್ ಫ್ರೆಂಡು. ಬೆಂಗಳೂರಲ್ಲಿ ನನಗೆ ಜಾಸ್ತಿ ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ಅವಳೇನೆ ಅನಿತಾ ಅಂತ. ಈಗ ಅವಳು 2 ಗಂಡು ಮಕ್ಕಳನ್ನ ಮದುವೆ ಮಾಡಿದ್ಲು. ನಾವು ಒಂದು ಒಡವೆ ತಗೊಳ್ಳಿ, ಒಂದು ಸ್ಯಾರಿ ತಗೊಳ್ಳಿ ಒಂದೇ ಥರ ತಗೋತಾಯಿದ್ದು. ಆದರೆ ಈಗ ಫ್ರೆಂಡ್ಸ್ ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಗಾರ್ಮೆಂಟ್ಸ್ಗೆ. ನಾವಿಬ್ರು ಈಗ ಬೇರೆ ಕೆಲಸಕ್ಕೆ ಹೋಗ್ತೀವಿ. ಬೇರೆ ಅವಳದೇ ಬೇರೆ ಕೆಲಸ, ನಾನೇ ಬೇರೆ. ಯಾವಾಗಾದರೂ ಒಂದು ಟೈಮು ಆದರೆ ಈ ಏರಿಯಾದಲ್ಲೇ ಇದ್ದಾಳೆ ಫ್ರೆಂಡ್ಸ್. ಅವಳು ಯಾವಾಗಾದರೂ ಒಂದು ಸಲ ನನಗೆ ಸಿಕ್ಕಿ ಚೆನ್ನಾಗಿ ಮಾತಾಡ್ತಾಳೆ, ಬೈತಾಳೆ. ಹೋಗೇ ನೀನು ಸಿಗಲ್ಲ, ನಿಂಗೆ ಜಂಬ ಬಂದೈತೆ ಅಂತಾಳೆ. ಅಲ್ಲ, ಅವಳು ಜಂಬ ಅಂತಾಳೆ ಫ್ರೆಂಡ್ಸ್, ಆದರೆ ನಮ್ಮದು ಕೆಲಸದ ಬಿಜಿ. ಆದರೆ ಯಾವಾಗಲೂ ಡೈರೆಕ್ಟು ಫ್ರೆಂಡ್ಸ್ ಅವಳು ಇದೇ ಥರ ಬೈಯೋದು. ಹೋಗೇ ನಿನ್ಗೆ ಈ ನಡುವೆ ತುಂಬ ಜಂಬ ಬಂದಿದೆ, ಸಿಗೋದಿಲ್ಲ ಅಂತೀಯ, ಮಾತಾಡ್ಸಲ್ಲ ಅಂತೀಯ, ಮನೆಗೆ ಬರಲ್ಲ ಅಂತೀಯ, ಈ ಥರ ಕೇಳ್ತಾಳೆ ಫ್ರೆಂಡ್ಸ್. ನೋಡಿ, ಫ್ರೆಂಡ್ಶಿಪ್ ವಿಷಯದಲ್ಲಿ ಎಷ್ಟೊಂದು ಫ್ರೆಂಡ್ಶಿಪ್ ಐತೆ. ಆದರೆ ಫ್ರೆಂಡ್ಸ್ ನಾನು ನನ್ನ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫ್ರೆಂಡ್ಶಿಪ್ಪಲ್ಲಿ ದ್ವೇಷ ಇರಲ್ಲ, ಮತ್ತು ಫ್ರೆಂಡ್ಶಿಪ್ಪಲ್ಲಿ ಅಸೂಯೆ ಇರಬಾರ್ದು. ಏನೇ ಫ್ರೆಂಡ್ಶಿಪ್ ಆಗಲಿ ಫ್ರೆಂಡ್ಸ್, ಒಂದು ಮಾತು ಯಾರು ಏನು ಮಾತು ಬರದೇ ಇರಲ್ಲ, ಜಗಳ ಬರದೇ ಇರಲ್ಲ. ಫ್ರೆಂಡ್ಶಿಪ್ ಅಂದರೆ ಯಾವಾಗಲೂ ಚೆನ್ನಾಗಿರಬೇಕು. ಫ್ರೆಂಡ್ಶಿಪ್ ಹತ್ರ ನಾವು ಏನೇ ಯಾರ ಹತ್ರ ಹೇಳ್ದೇ ಇರೋ ವಿಷಯನ ನಾವು ಫ್ರೆಂಡ್ಶಿಪ್ಗಳು ಮಾತಾಡ್ಕೊತೀವಿ, ಫ್ರೆಂಡ್ಶಿಪ್ಪು ಹೇಳ್ಕೊತೀವಿ. ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಸ್ ಯಾವತ್ತೇ ಆಗಲಿ ಏನು ಕಲ್ಮಶ ಇರಲ್ಲ, ಒಂದು ವೈರತ್ವ ಇರಲ್ಲ ಫ್ರೆಂಡ್ಸ್. ಈಗಲೂ ಎಷ್ಟೊಂದು ಜನ ಆ ಥರ ಫ್ರೆಂಡ್ಶಿಪ್ ಇಟ್ಕೊಂಡಿರೋರು ಇದ್ದಾರೆ. ಈಗ ನೋಡಿ, ನಮ್ಮ ಯೂಟ್ಯೂಬಲ್ಲಿ ವರುಣ ಆರಾಧ್ಯ ಅಂತ ಇದ್ದಾರಲ್ಲ ನೋಡಿ, ಅವ್ರ ಫ್ರೆಂಡ್ಸ್ ಒಬ್ಬರು ಸತ್ತೋದ್ರು ನೋಡಿ ಆಕ್ಸಿಡೆಂಟಾಗಿ. ಅವರು ಹೆಸರು ನನಗೂ ನೆನಪು ಬರ್ತಾಯಿಲ್ಲ ಫ್ರೆಂಡ್ಸ್. ಅವರು ಫ್ರೆಂಡ್ಶಿಪ್ ನೋಡಿ, ಅವರು ಫ್ರೆಂಡ್ಶಿಪ್ ಡೇ ದಿನ ಅವನು ಸತ್ತೋಗಿದ್ದಾನಲ್ಲ, ಅವ್ರದ್ದೇ ಫೋಟೋ ಹಾಕಿದರು. ಆ ಫೋಟೋ ನೋಡಿ ನನಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಯಾಕೆಂದರೆ ಅವರು 4-5 ಜನ ಫುಲ್ಲು ಫ್ರೆಂಡ್ಶಿಪ್ಪು. ಆದರೆ ಅವರು ಇಲ್ಲಿ ಅದರಲ್ಲಿ ಹೇಳಿ ಹೆಬ್ಬಾಳದ ಹತ್ರ ಆ ಫ್ಲೇವರ್ ಐತಲ್ಲ, ಅದ್ರ ಕೆಳಗೆ ಆಕ್ಸಿಡೆಂಟಾಗಿ ಸತ್ತೋಗಿದ್ದು. ಒಂದು 4 ತಿಂಗಳು 5 ತಿಂಗಳಾಯ್ತೇನೋ. ಆದರೆ ಅವರು ಒಂದು 4-5 ಜನ ತುಂಬ ಫ್ರೆಂಡ್ಶಿಪ್ಪು ಚೆನ್ನಾಗಿದ್ದರು. ಈಗಲೂ ಒಂದು 3-4 ನೋಡಿ ವೀಡಿಯೋ ಮಾಡ್ತಾರೆ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ವೀಡಿಯೋ ಮಾಡ್ತಾರೆ. ಮತ್ತು ಸೀರಿಯಲ್ ಮಾಡಿದ್ರಲ್ಲ ವರುಣ ಆರಾಧ್ಯ, ಆವಾಗ ಅವ್ರ ಫ್ರೆಂಡ್ಸ್ ಎಲ್ಲರೂ ಇದರಲ್ಲಿ ಧಾರಾವಾಹಿಲಿ ಮಾಡಿದ್ದಾರೆ. ಹಾಗಾಗಿ ಫ್ರೆಂಡ್ಶಿಪ್ ಬಗ್ಗೆ ನನಗೆ ಇಷ್ಟು ಹೇಳಬೇಕು ಅನ್ನಿಸ್ತು. ಇನ್ನು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಫ್ರೆಂಡ್ಶಿಪ್ ಯಾವ ಥರ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಈಗ ನನ್ನ ಇಷ್ಟೊಂದು ಜನ ನನ್ನ ಸ್ಕೂಲಲ್ಲಿ ಓದಬೇಕಾದ್ರೆ ಇರೋ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಆದರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮದುವೆ ಆಗಿದ್ದಾರೆ. ಈಗ ಆಲ್ರೆಡಿ ಫ್ರೆಂಡ್ಸ್ ಈಗ ನೋಡಿ, ನಾವು ಯಾವಾಗಾದರೂ ಒಂದು ಸರಿ ಹಬ್ಬದಲ್ಲಿ ಸಿಗ್ತಾರಷ್ಟೇ. ನಾವು ಊರಿಗೆ ಹೋದಾಗ ಯಾರು ಏನು ನಮಗೆ ಡೈಲಿ ಸಿಗಲ್ಲ. ಇನ್ನು ಫೋನು ಫ್ರೆಂಡ್ಸ್ ಎಷ್ಟೊಂದು ಜನ ನಮ್ಮ ನಂಬರ್ ಐತೆ, ಎಷ್ಟೊಂದು ಜನ ನಮ್ಮ ನಂಬರ್ಗಳು ಇರಲ್ಲ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಈಗ ಯೂಟ್ಯೂಬ್ ಆದಮೇಲೆ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಫೋನ್ ಮಾಡ್ತಾರೆ. ಈಗ ಇನ್ನು ಫ್ರೆಂಡ್ಸ್ ಕೆಲಸದಲ್ಲಿ ಫ್ರೆಂಡ್ಸ್ ಒಂದು ಜಾಗದಲ್ಲಿ ನಾನು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ನಮ್ಮ ಕೆಲಸದ ವರ್ಕರ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಥರ ಇರೋರು ಎಲ್ಲರೂ ಒಂದೊಂದು ಟೈಮು, ನಮ್ಮ ಮೇಡಮ್ದಿರು, ರಿಸೆಪ್ಷನಿಸ್ಟು, ಲಾಕ್ ಮಾಡಿ ಎಲ್ಲರೂ ನನಗೆ ಒಂದೊಂದು ಸರಿ ಫೋನ್ ಮಾಡ್ತಾರೆ, ಏಮ್ಮ ಹೆಂಗಿದೆಯಾ, ಚೆನ್ನಾಗಿದೆಯಾ ಅಂತ. ಆಮೇಲೆ ಫ್ರೆಂಡ್ಸ್ ಇನ್ನು ರಿಸೆಪ್ಷನ್ ಒಬ್ಬರು ಶೀಲಾ ಅಂತ ಇದ್ದಾರೆ, ಅವರು ನನ್ನ ಫ್ರೆಂಡು. ಅವರು ನನಗೆ ಫೋನ್ ಮಾಡಿ ಮೇಡಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾವು ವರ್ಕ್ ಪ್ಲೇಸಲ್ಲಿ ಚೆನ್ನಾಗೇ ಇರ್ತೀವಿ. ಒಂದು ಕೆಲಸ ಅಂದರೆ ಬ್ಯುಸಿ ಇರುತ್ತೆ, ಎಲ್ಲ ಇರುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ನಾವು ಇದ್ರ ಮೇಲೆ ತರೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ಫ್ರೆಂಡ್ಶಿಪ್ ಡೇ ದಿನ ನನಗೆ ಇಷ್ಟು ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಿಮ್ಮೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಯಾರೆಲ್ಲ ಯಾವ ಥರ ನೀವು ವಿಶ್ ಮಾಡಿದ್ದೀರಿ ಅವ್ರಿಗೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಫ್ರೆಂಡ್ಸ್ ಸರ್ಕಲ್ ಇಷ್ಟೊಂದಿದೆ ಫ್ರೆಂಡ್ಸ್. ಇದು ನನ್ನ ಹೈಸ್ಕೂಲಿಂದಲೂ ನಡ್ಕೊಂಡು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ಹೇಳಿಲ್ಲ, ನಾನು ಯಾವಾಗಲೂ ನನ್ನ ಜೊತೆಲಿ ಡ್ಯಾನ್ಸ್ ಮಾಡ್ತಿದ್ಲು ಒಬ್ಬಳು ಮಮತಾ ಅಂತ, ನಮ್ಮ ಪಕ್ಕದ ಮೇಲೆ. ಅವಳಿಗೂ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆದರೆ ಆಲ್ರೆಡಿ ಅವಳು ಮದುವೆ ಆಗಿ ಅವ್ರ ಮಕ್ಕಳದ್ದು ಮದುವೆ ಆಗೋಯ್ತು. ಈಗ ವಸಂತ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಫ್ರೆಂಡ್ಸು, ಅವಳ ತಂಗಿ ಮಮತಾ. ನಾವು ಯಾವಾಗಲೂ ದಿನಾಚರಣೆಯಲ್ಲಿ ಅವಳು ನಾನು ಡ್ಯಾನ್ಸ್ ಮಾಡ್ತಾಯಿದ್ದೋ. ಇನ್ನು ಜ್ಯೋತಿ ಅಂತ ಹೇಳಿದ್ರೆ ಅವಳು ನಾನು ಯಾವಾಗಲೂ ರಾಜ್ಕುಮಾರ್ದು ಒಂದು ಫಿಲಮ್ ಬರುತ್ತೆ ಜ್ವಾಲಾಮುಖಿ ಅಂತ, ಅದರಲ್ಲಿ ಏಕೋ ಏನೋ ಅಂತ ಒಂದು ಹಾಡೈತೆ. ಆ ಸಾಂಗ್ನ ನಾವು ಆಗಸ್ಟ್ 15 ಯಾವಾಗಲೂ ಹೇಳ್ತಾಯಿದ್ದು. ಆಗಸ್ಟ್ 15 ನಾವಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದೋ. ಅವಳು ನಾನು ಈ ಹಾಡು ಫ್ರೆಂಡ್ಸ್ ನಾವು ಈಗ ಅನ್ಕೋತಾಯಿದ್ದೀನಿ, ನಾವು 1 ವರ್ಷವೂ ಹಾಡನ್ನೇ ಚೇಂಜ್ ಮಾಡ್ಕೊಳ್ಳಿಲ್ಲ, ಬರೀ ಇದೇ ಹಾಡು ಹೇಳ್ತಾಯಿದ್ದು. ಹಾಗಾಗಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲ ಫ್ರೆಂಡ್ಶಿಪ್ಪು ಚೆನ್ನಾಗಿರಲಿ ಎಲ್ರದ್ದು ಅಂತ ಹಾರೈಸ್ತೀನಿ. ಫ್ರೆಂಡ್ಶಿಪ್ ಅನ್ನೋ ಪದನೇ ಒಂಥರ ಚೆಂದ. ಯಾಕಂದರೆ ಫ್ರೆಂಡ್ಶಿಪ್ಪಲ್ಲಿ ಏನು ಮುಚ್ಚು ಮರೆ ಇರಲ್ಲ, ಆದರೆ ಎಲ್ಲನೂ ಹೇಳ್ಕೊತೀವಿ. ಯಾರ್ಯಾರು ಫ್ರೆಂಡ್ಶಿಪ್ಪಲ್ಲಿದ್ದೀರಿ, ಫ್ರೆಂಡ್ಸ್ ಇದ್ದೀರಿ, ಎಲ್ಲರೂ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿ, ಚೆನ್ನಾಗಿರಿ. ಅದರಲ್ಲಿ ಏನು ಕಲ್ಮಶ ಇಟ್ಕೋಬೇಡಿ. ಫ್ರೆಂಡ್ಶಿಪ್ ಅನ್ನೋ ಪದನೇ ಒಂಥರ ಕೇಳೋಕ್ಕೆ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ ಫ್ರೆಂಡ್ಸ್.
ಈಗಲೂ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಯಾವಾಗಲೂ ನಾರ್ಮಲಾಗಿ ನಾವು ಏನಾದರೂ ಒಂದು ವಿಷಯ ಹಂಚ್ಕೋತೀವಿ. ಚೆನ್ನಾಗೇ ಇದ್ದೀನಿ ಫ್ರೆಂಡ್ಸ್, ಏನಾದರೂ ಇದ್ದರೆ ಹೇಳ್ಕೊತೀನಿ. ಹಂಗಾಗಿ ನನಗೆ ಫ್ರೆಂಡ್ಶಿಪ್ಗಳು ಈಗಲೂ ಸ್ವಲ್ಪ ಜನ ನನ್ನ ಫ್ರೆಂಡ್ಶಿಪ್ಟು ಟಚ್ಚಲ್ಲೇ ಇದ್ದಾರೆ, ಫೋನಲ್ಲಿದ್ದಾರೆ. ಊರಿಗೆ ಹೋದಾಗ ಮಾತಾಡಿಸ್ತಾರೆ, ಏನೇ ವಿಷಯ ಇದ್ದರೂ ಹಂಚ್ಕೊತೀನಿ. ಈಗಲೂ ನನ್ನ ವರ್ಕ್ ಪ್ಲೇಸಲ್ಲೂ ಫ್ರೆಂಡ್ಸ್ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರದ್ದೇನಾದರೂ ಇದ್ದರೆ ನನ್ನ ಹತ್ರ ಹಂಚ್ಕೊತಾರೆ, ನನ್ನದೇನಾದರೂ ಇದ್ದರೆ ಅವ್ರ ಹತ್ರ ಹಂಚ್ಕೊತೀನಿ. ಹಂಗಾಗಿ ಎಲ್ಲರೂ ಫ್ರೆಂಡ್ಶಿಪ್ಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.